ನಮಸ್ಕಾರ ಜರು, ನಾವು ಇವತ್ತು ಮಾತಾಡೋಣ ಬಿಗ್ ಬಾಸ್ ಸೀಸನ್ 12 ಬಗ್ಗೆ. ಸೊ ಏನಕ್ಕಪ್ಪ ಅಂದರೆ, ಒಂದು ಕಡೆ ಬಂದ್ಬಿಟ್ಟಿದೆ ದುಡ್ಡಿನ ಆಳ್ವಿಕೆ ನಡೀತಿದೆ, ದುಡ್ಡಿನ ಪ್ರಚಾರ ನಡೀತಿದೆ, ಇನ್ನೊಂದು ಕಡೆ ಅಭಿಮಾನಿಗಳ ಪ್ರಚಾರ ನಡೀತಿದೆ. ಸೊ ಅದು ಜನರಲ್ ಆಗಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಆ್ಯಕ್ಚುಲಿ ಏನಿರುತ್ತೆ ಇಂಥ ಎಂಟರ್ಟೈನ್ಮೆಂಟ್ಗೂ ಇದ್ರ ಬಗ್ಗೆ ನಾನು ಯಾವತ್ತೂ ವಿಡಿಯೋ ಕೊಟ್ಟವನಲ್ಲ. ಆ್ಯಕ್ಚುಲಿ ಈ ಸಲ ಕೊಡಲೇಬೇಕು ಅನ್ನಿಸ್ತು. ಏನಕ್ಕೋಸ್ಕರ ಅಂದರೆ, ಒನ್ ಆ್ಯಂಡ್ ಓನ್ಲಿ ಗಿಲ್ಲಿಗೋಸ್ಕರ. ಸೊ ಕಲೆ ಇರೋರು, ಟ್ಯಾಲೆಂಟ್ ಇರೋರು ಗೆಲ್ಲಬೇಕು ಗುರು. ಈ ದುಡ್ಡಿನ ಮಧ್ಯದಲ್ಲಿ ಮೆರೆಯೋರ್ಗಿನ್ನ ಕಲೆಗೋಸ್ಕರ ಬೆಲೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಏನಪ್ಪ ಅಂದರೆ, ಇನ್ನೂ ಯಾರು ವೋಟಿಂಗ್ ಮಾಡಿಲ್ಲ ಅಂದರೆ ಇವತ್ತು ಕಡೆ ದಿನ ವೋಟಿಂಗ್ ಮಾಡೋದಕ್ಕೆ. ಸೊ ಆಲ್ರೆಡಿ ಇವಾಗ ಗಿಲ್ಲಿ ಏನು ನೋಟೆಡ್ ಆಗಿದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತು ನಮಗೂ. ಸೊ ಅವರಿಗೋಸ್ಕರ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇವತ್ತು ವೋಟಿಂಗ್ ಏನಿದೆ ಗುರು, 99 ಫುಲ್ಲು ಅವ್ರಿಗೇನೆ ಹಾಕಿ ಟ್ರೈ ಮಾಡಿ. ಎಲ್ಲರೂ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಹಾಕಿಸಿ. ಸೊ ಬನ್ನಿ, ನಾವು ಇವಾಗ ಒಂದು ಹಳ್ಳಿ ಕಲೆ ಬಗ್ಗೆ ಮಾತಾಡ್ತಾ ಹೋಗೋಣ, ಕನ್ನಡದ ಹುಡುಗನ ಬಗ್ಗೆ ಮಾತಾಡ್ತಾ ಹೋಗೋಣ, ನಮ್ಮ ಹೆಮ್ಮೆಯ ಲೋಕಲ್ ಸ್ಟಾರ್ ಅಂತಲೇ ಹೇಳ್ಬೋದು ಅವ್ರನ್ನ. ಸೊ ಇವಾಗ ಬಿಗ್ ಬಾಸ್ ಅಲ್ಲೇನೆ ಅವಳಿ ಕೂಳಿ ಇಕ್ತಿರುವಂತಹ ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಅವ್ರು ಬಂದಾಗಿಂದ ಅಂತೂ ಗುರು, ಸೀಸನ್ ಅಂತೂ ಈ ಸೀಸನ್ ಏನಿದೆ ನಂಬರ್ 1 ರನ್ ಆಗ್ತಾ ಇದೆ ಗುರು. ಅದರಲ್ಲೂ ಸ್ಟಾರ್ಟಿಂಗಿಂದನೂ BBK ಬಂದಂಥ ಪ್ಲೇಯರು ವಿನ್ನರ್ ಆಗಿ ಬರಬೇಕು ಅಂತ ಹಾರೈಸಿರೋರಲ್ಲಿ ಈ ಸೀಸನಲ್ಲಿ ಪ್ರಪ್ರಥಮ ಬಾರಿಗೆ ಗಿಲ್ಲಿನೇ ಅಂತ ಹೇಳ್ಬೋದು ಗುರು. ಡೇ 1 ಹಿಡಿದು ಇಲ್ಲಿವರೆಗೂ ವಿನ್ ಆದರೆ ಗಿಲ್ಲಿನೇ ಆಗಬೇಕು ಅಂತ ಪ್ರತಿಯೊಬ್ಬನು ಕೂಡ ಕೇಳ್ಕೊಳ್ತಿದ್ದಾರೆ, ಹಾರೈಸ್ತಿದ್ದಾರೆ, ಹೇಳ್ತಿದ್ದಾರೆ. ಸೊ ಅಂಥದ್ರಲ್ಲಿ ಯಾವುದೋ ಒಂದು ಗೇಮಲ್ಲಿ ಸೋತರು ಅಂದ್ಬಿಟ್ಟಿದ್ದ ಅವ್ರನ್ನ ನಾಮಿನೇಟ್ ಮಾಡ್ತಾರಾ, ಇಲ್ಲ ಅಂದರೆ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತಾರಾ ಅನ್ನೋದು ಕೂಡ ಒಂದು ಸೈಡಿಂದ ನಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ. ಏಕೆಂದರೆ ಆ ಗಿಲ್ಲಿ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ, ಅವ್ರಿಗೆ ವೋಟಿಂಗ್ ಎಷ್ಟು ಬೀಳುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿ ಅವ್ರನ್ನ ಸೇಫ್ ಮಾಡಬೇಕೋ ಬೇಡವೋ ಅನ್ನೋದು ಕೂಡ ಬಿಗ್ ಬಾಸ್ ಯೋಚನೆ ಮಾಡ್ತಿರುತ್ತೆ. ಸೊ ಹಂಗಾಗಿ ನಾವು ಆದಷ್ಟು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಹೋಗೋಣ, ಒಂದು ಪ್ರತಿಭೆನ ಬೆಳೆಸೋದಕ್ಕೆ ಟ್ರೈ ಮಾಡೋಣ. ದುಡ್ಡಿನ ಮಧ್ಯದಲ್ಲಿ ಮೆರೆದು ದುಡ್ಡಿನ ಪ್ರಚಾರ ನಡೀತಿರೋ ಕಡೆ, ಒಂದು ಕಡೆ ಅಭಿಮಾನಿಗಳ ಪ್ರಚಾರದಲ್ಲಿ ನಡೀತಿರುವಂಥ ಗಿಲ್ಲಿ ಗೆಲ್ತಾನ, ಇಲ್ಲ ಇನ್ನೊಂದು ಕಡೆ ದುಡ್ಡಿನ ಪ್ರಚಾರ ಗೆಲ್ಲುತ್ತಾ, ಎರಡನ್ನೂ ನೋಡ್ತಾ ಹೋಗೋಣ ಗುರು. ಸೊ ನಾನು ಈ ಸೀಸನಲ್ಲೇ ಫಸ್ಟ್ ಟೈಮು ಜೈಸ್ತಿ ಬಿಗ್ ಬಾಸ್ನ ನೋಡ್ತಿರೋದು. ಸ್ಟಾರ್ಟಿಂಗಲ್ಲೇ ಇಷ್ಟೊಂದೇನು ತಲೆಗೆಡ್ಸ್ಕೊಳ್ತೀನಿಲ್ಲ, ಏನು ಮೇಲ್ಮೇಲೆ ನೋಡ್ಕೊಂಡದ್ದೆ. ಸೊ ಬಿಟ್ಟಾಕ್ಬಿಡ್ತಿದ್ನಪ್ಪ. ಬಟ್ ಏನಂದ್ರೆ ಈ ಸೀಸನಲ್ಲಿ ಏನೋ ಗೊತ್ತಿಲ್ಲ ಗುರು, ಗಿಲ್ಲಿ ನಟ ಅವ್ರನ್ನ ಇವಾಗಿಂದಲ್ಲ ನಲ್ಲಿ ಮೂಳೆ ವಿಡಿಯೋಯಿಂದ ನೋಡ್ಕೊ ಬಂದಿದ್ವಿ. ಸೊ ಬಿಗ್ ಬಾಸ್ನ ನಾನು ಈ ಸಲ ನೋಡ್ತಿರೋದು ಏನಕ್ಕೋಸ್ಕರ ಅಂದರೆ ಗಿಲ್ಲಿ ನಟ ಅವ್ರಿಗೋಸ್ಕರನೇ ಗುರು. ತಪ್ಪಿ ಅವ್ರ ಆಚೆಗಡೆ ಬಂತು ಅಂದರೆ ಬಿಗ್ ಬಾಸ್ ನೋಡೋದನ್ನೇ ಬಿಡ್ತೀನಿ ನಾನಂತೂ. ಈ ಸೀಸನಲ್ಲಿ ಲಾಸ್ಟು. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಸೀಸನ್ಗಳನ್ನ ಜಾಸ್ತಿ ನೋಡ್ತಾನೆ ಇರಲಿಲ್ಲ, ಲೈಕ್ ಕೊಡೋದಕ್ಕೆಲ್ಲ, ವೋಟ್ ಮಾಡೋದಕ್ಕೆಲ್ಲ ಹೋಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಈ ಸಲ ನಾನು ಗಿಲ್ಲಿ ವೋಟ್ ಮಾಡಬೇಕು ಅಂದ್ಬಿಟ್ಟಿದ್ದೇನೆ. ಸೀಸನ್ನು ಕೂಡ ಫಾಲೋ ಮಾಡ್ತಾ ನೋಡ್ತಾ ಇದ್ದೀನಿ, ವೋಟಿಂಗ್ ಕೂಡ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಆದಷ್ಟು ಗಿಲ್ಲಿಗೆ ವೋಟ್ ಮಾಡಿ ನೀವು. ಜೊತೆ ಇನ್ನೊಂದು ಏನಪ್ಪ ಅಂದರೆ, ಗಿಲ್ಲಿಗೋಸ್ಕರನೇ ಯಾರ್ಯಾರು ಬಿಗ್ ಬಾಸ್ ನೋಡ್ತಿದ್ದೀರಾ ಅವರು ಕಮೆಂಟ್ ಮುಖಾಂತರ ತಿಳಿಸಿ. ಗುರು ನಾನು ಬಿಗ್ ಬಾಸ್ ನೋಡ್ತಿದ್ದೆ ಗಿಲ್ಲಿಗೋಸ್ಕರ ಅಂತ. ಸೊ ಬಿಗ್ ಬಾಸ್ ಅವ್ರಿಗೂ ಅರ್ಥ ಆಗಲಿ, ಮುಂಡೆ ಮಕ್ಕಳು ತಲೆಗಾರ ಹೋಗಲಿ. ಸುಮ್ಮನೆ ಕಿರ್ಚಾಡೋದೇನೆ ಬಿಗ್ ಬಾಸ್ ಅಲ್ಲ ಗುರು, ಒಂದು ಎಂಟರ್ಟೈನ್ಮೆಂಟು ಕೂಡ ಇರಬೇಕು ಅದರಲ್ಲಿ. ಸೊ ಡೇ 1 ಎಂಟರ್ಟೈನ್ಮೆಂಟು ಮಾಡ್ಕೊಂಬಂದಿದ್ದಾನೆ, ಅರ್ಚಾಡೋದ್ರ ಜೊತೆಗೆ ಅರ್ಚಾಡ್ಕೊಂಡು ಬಂದಿದ್ದಾರೆ. ಸೊ ಬರೀ ಅರ್ಚಾಡೋದ್ರೇನೆ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋರನ್ನ ಅರ್ಚಾಡ್ಕೊಂಡು ಸಮಾಧಾನ ಮಾಡಿದ್ದಾನೆ. ಜೊತೆಗೆ ಎಂಟರ್ಟೈನ್ ಮುಖಾಂತರ ನಮ್ಮ ಕರ್ನಾಟಕ ಜನತೆಗಳನ್ನ ನಗಿಸಿ ಕುಣಿಸಾಡ್ಬಿಟ್ಟಿದ್ದಾನೆ. ಸೊ ಅಂಥ ಒಬ್ಬ ಹುಡುಗ, ಅದ್ರ ಜೊತೆಗೆ ಟ್ಯಾಲೆಂಟ್ ಇರಮ್ಮ, ಒಂದು ಮೆಟ್ಲುಗಳನ್ನ ಕೆಳಗಿಂದ ಬರ್ತಿರುವಂಥ ಹುಡುಗ ಗೆಲ್ಲಬೇಕು ಗುರು. ಸುಮ್ಮನೆ ಏಕೆ ಮೇಲ್ಗಡೆ ಬಂದಿರೋರೆಲ್ಲ ಬಂದ್ಬಿಟ್ಟು ಇಲ್ಲಿ ಅಲ್ಲಾಡ್ಸ್ಬಿಟ್ಟು ಹೋಗ್ಬಿಟ್ರೆ ನಾವೆಲ್ಲ ನಿಮ್ಗೆ ಗೆಣ್ಸಕ್ಕೆ ಕೇಳ್ತೀವಿ ಗುರು. ನಾವಿಲ್ಲಿ ಕುಂತಿಲ್ವ ಗುರು, ನಮ್ಗೆ ಏನೋ ರೈಟ್ಸ್ ಕೊಟ್ಟವ್ರೆ. ನಾವೇನಂದ್ರೆ ಗೊತ್ತು ಗುರು, ಈ ಬಡ್ಡಿ ಮಕ್ಕ ಏನು ನಮ್ಮಿಂದನೇ ಅವ್ರನ್ನ ವಿನ್ ಮಾಡಿಬಿಡೋದಿಲ್ಲ. ಸೊ ಇದು ಒಂದು 50% ತಗೊಳ್ತಾರೆ. ಅದರಲ್ಲೂ ಈ ಸಲ ಬೀಳೋ ವೋಟಿಂಗ್ ಮೇಲೆ ಗಿಲ್ಲಿ ಬಿಗ್ ಬಾಸಲ್ಲಿ ನೆಕ್ಸ್ಟ್ ಯಾವ ರೇಂಜ್ಗೆ ಆಡ್ತಾರೆ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಆದಷ್ಟು ಗಿಲ್ಲಿಗೆ 99 ವೋಟ್ ಕೊಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಕೊಡಿಸಿ. ಸೊ ಈ ಸೀಸನ್ ಮಾತ್ರ ಗುರು ಮಸ್ತ್ ಭರ್ಜರಿ ಆಗಿದೆ ಗುರು. ಏನು ಟಾಪ್ 1 ಓಡ್ತಿದೆ. ಸೊ ಇದಂತೂ ನನ್ನ ಪ್ರಕಾರ 90% ಗಿಲ್ಲಿಯಿಂದನೇ ಟಾಪಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನಿಜ ಅನ್ಸಿದ್ರೆ, ಗಿಲ್ಲಿಯಿಂದನೇ ಗುರು ಟಾಪಲ್ಲಿದೆ ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಗಿಲ್ಲಿಗೋಸ್ಕರ ನೀವು ಯಾರಾದ್ರೂ ಈ ಬಿಗ್ ಬಾಸ್ ನೋಡ್ತಾ ಇದ್ರಿ ಅಂದರೆ ಸೊ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಗುರು ನಾನು ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿಗೋಸ್ಕರ, ಗಿಲ್ಲಿ ಒಬ್ಬನಿಂದನೇ ಬಿಗ್ ಬಾಸ್ ನೋಡ್ತಿರೋದು ಅಂತ. ಸೊ ಗಿಲ್ಲಿ ಗೆದ್ದು ಬರಲಿ ಅಂತ ನಾನು ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ, ದೇವರಲ್ಲಿ ಕೇಳ್ಕೊಳ್ತೀನಿ. ಗುರು ನೀವು ಅಷ್ಟೇ ಆದಷ್ಟು ವೋಟಿಂಗ್ ಮಾಡಿ. ನಾವು ಸುಮ್ಮನೆ ಬರೀ ಸಪೋರ್ಟ್ ಮಾಡೋರು ಆಗೋದಿಲ್ಲ ಗುರು, ವೋಟಿಂಗ್ ಮುಖಾಂತರ ಕೂಡ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಸೊ ವೋಟಿಂಗ್ ಕೂಡ ಮ್ಯಾಟರ್ ಆಗಿರುತ್ತೆ, ಬರೀ ಗೇಮೇ ಮ್ಯಾಟರ್ ಆಗಲ್ಲ ಗುರು. ಅಲ್ಲಿ ಮೇನ್ ಇಂಪಾರ್ಟೆಂಟ್ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೇಮ್ ಒಂದರಿಂದನೇ
ಇವನು ವಿನ್ ಆಗಲ್ಲ, ಇವನು ಔಟ್ಸೈಡ್ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಒಳಗಡೆ ಇರೋರು ಬಾಯ್ ಬಡ್ಕೊಳ್ತಿದ್ದಾರೆ. ಸೊ ಅದಕ್ಕೋಸ್ಕರನೂ ಈ ಸರ ಬಾಕ್ಸ್ನ ಡಮ್ ಅನ್ಸಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳೋಣ. ನೆಕ್ಸ್ಟ್ ಬಿಗ್ ಬಾಸ್ ಬಗ್ಗೆ ಹಿಂಗೆ ವಿಡಿಯೋ ಕೊಡ್ತಾ ಇರ್ತೀನಿ. ಮತ್ತೆ ನೋಡ್ತಾ ಇರೋಣ. ಈ ವೀಕೆಂಡಲ್ಲಿ ಏನಾಗುತ್ತೆ ನೋಡ್ಕೊ ಬರೋಣ. ಬನ್ನಿ ಫ್ರೆಂಡ್ಸ್, ಮತ್ತೆ ಸಿಗೋಣ.